ಚಿಕ್ಕ ಹುಡುಗನಿಂದನೂ ವಿನಾಯಕ ಅಂತ ಹೆಸರು ಕೇಳ್ಕೊಂಡ್ ಬಂದಿದ್ದೀನಿ. ನಂಬರ್ 1 ಮಿನಿ ಬಸ್ಗಳಲ್ಲಾಗಲಿ ಎಲ್ಲ ಥರ ಗಾಡಿಗಳಲ್ಲಿ ನಂಬರ್ 1 ವಿನಾಯಕ. ಸರ್ VMK ಅಂತ ಹೆಸರಿಟ್ಟಿದೆ ಸರ್. ಏನು ಸರ್ VMK? ಸರ್ VMK ಅಂದ್ರೆ ಅದು ಕುಂದಾಪುರದಲ್ಲಿ ಕಟ್ಸ್ಬೇಕು ಅಂತ ನಮ್ಗೆ ಆಸೆ ಇತ್ತು. ಆಲ್ರೆಡಿ ಒಂದು ಕಟ್ಸಿದ್ವಲ್ಲ, ಅದಕ್ಕೋಸ್ಕರ ಇಲ್ಲೇ ಬಿಟ್ವಿ. ನಮ್ಮ ಟೇಸ್ಟಿಗೆ ಬೇಕು ಅಂತ ಸುರೇಶ್ ಅಣ್ಣವ್ರಿಗೆ ಹೇಳಿದ್ವಿ. 1988 ಅಲ್ಲಿ ನಾನು ಡ್ರೈವರ್ ಆಗಿದ್ದು. 7 ವರ್ಷ ನಾನು ಡ್ರೈವರ್ ಕೆಲಸ ಮಾಡಿದ್ದೀನಿ. ಡೀಸೆಲ್ ಲೈಟ್ ಇವೆಲ್ಲ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ 8 ಸ್ಪೀಕರ್ ಬರುತ್ತೆ, 4 ಸಬ್ವೂಫರ್ಸ್ ಬರುತ್ತೆ. ವೈಟ್ ಬಂದು ಒಂದು ಯೂನಿಫಾರ್ಮ್ ಅಫಿಷಿಯಲಿ ಲುಕ್ ಬಂದು ವೈಟ್. ಆಕ್ಚುಲಿ ನಮ್ದು ವೈಟ್ ಇರೋದು ಬಂದು ಇದೇ ಪ್ಲೈನ್ ವೈಟ್ ಇದೆ ಫಸ್ಟ್ ಗಾಡಿ. ನಂದು ಎಲ್ಲ ಕಲರ್ ಬಸ್ಗಳು ಇರೋದು. ನನಗೆ ಇದೇ ತರ ಬೇಕು ಅಂತ ಹೇಳಿ ನಾವು ಸ್ವಲ್ಪ ಟೈಮ್ ತಗೊಂಡು ನಮ್ಗೆ ಹೆಂಗ್ ಬೇಕೋ ನಾವು ಅದನ್ನ ಡಿಫ್ರೆಂಟ್ ಆಗಿ ಮಾಡಿಸಿದ್ವಿ. ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ 4 ಅವರ್ಸ್ ತಗೊಳ್ಳೋದು. ಏನಿಲ್ಲ, ಒಂದ್ ಗಾಡಿ ಪಾಸ್ ಆದ್ರೆ ಇನ್ನೊಂದು ಗಾಡಿ ಸ್ವಲ್ಪ ಸೈಡಿಗೆ ತಗೊಂಡ್ರೆ ಪಾಸ್ ಆಗ್ತಿದ್ದು ಮೈಸೂರು. ಯಾಕಂದ್ರೆ ನಿಮ್ದೊಂದು ವಿಡಿಯೋ ಹಾಕಿತ್ತು, ಫುಲ್ ವೈರಲ್ ಆಗಿತ್ತಲ್ಲ, ಅದರಿಂದ ನಮಗೂ ಒಂದು ಒಳ್ಳೆ ಖುಷಿ ಆಯ್ತು ನೋಡಿ. ಜನರಿಗೆ ಒಳ್ಳೆ ವಿಷಯ ತಿಳಿಸ್ತೀರಾ, ಒಳ್ಳೇದಾಗ್ಲಿ ಅಂತ ಏನ್ ಬೇಕೋ ಎಲ್ಲ ಮಾಡ್ತೀರಾ, ಅದೊಂದು ನಮ್ಗೆ ತುಂಬಾ ಖುಷಿ ಆಯ್ತು. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬ ಜನರ ಒಂದು ನಿರೀಕ್ಷೆ ಇತ್ತು ಸರ್, ತುಂಬ ಬಸ್ಸಿನ ಒಂದು ಬ್ಲಾಗ್ ಮಾಡ್ತೀರಾ, ಟೂರಿಸ್ಟ್ ಸ್ಮಾಲ್ ಸೀಟರ್ ಬಸ್ಸಿನ ಒಂದು ಬ್ಲಾಗ್ ಮಾಡಿ ನಮಗೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೆ ನಾನಿವತ್ತು ಬಂದಿದ್ದೇನೆ ತ್ರಾಸಿಯಲ್ಲಿರುವಂತಹ ಶ್ರೀ ವಿನಾಯಕ ಬಸ್ ಬಾಡಿಗೆ ಬಂದಿದ್ದೇನೆ. ಇದು ಬ್ರ್ಯಾಂಡ್ ನ್ಯೂ ಆದಂತಹ VMK ಬಸ್. ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನೀಡಲಿಕ್ಕಿದ್ದೇನೆ, ಬನ್ನಿ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು? ಹೌದು, ಸೂಪರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಅಭಿಷೇಕ್ ಅಂತ. ಸರ್ ಊರಲ್ಲಿ ನಿಮ್ಮದು? ನಮ್ಮದು ಬ್ಯಾಂಗ್ಳೂರು. ಬ್ಯಾಂಗ್ಳೂರಲ್ಲಿ ಎಲ್ಲಿ? ವಿಜಯನಗರ. ಸರ್ ಬ್ರ್ಯಾಂಡ್ ನ್ಯೂ ಆದಂತಹ ಗಾಡಿ. ಹೌದು ಸರ್. ಫಸ್ಟಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಹತ್ರ ಎಷ್ಟು ಗಾಡಿ ಇದೆ? ಸರ್ ನಮ್ಮ ಹತ್ರ 5-6 ಗಾಡಿ ಇದಾವೆ. 5-6. ಇದು ನಿಮ್ಮದು 5th ಗಾಡಿ? ಹೌದು. ಓಕೆ. ಎಲ್ಲ ವಿನಾಯಕದಲ್ಲೇ ರೆಡಿ ಮಾಡಿದ್ರೆ ಅಥವಾ ಬೇರೆ? ಇಲ್ಲ ಸರ್, 2 ವಿನಾಯಕ, ಓಕೆ, 3 ಪ್ರಕಾಶ್ ಇದೆ. ದೊಡ್ಡ ಗಾಡಿನೂ ಇದೆ. ಹೌದು. ಓಕೆ ಸರ್, ನಿಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಸರ್ ಅಂದರೆ ಇದು ನಮ್ಮ ತಂದೆ ಬಿಸ್ನೆಸ್. ನಮ್ಮ ತಂದೆ 30 ಇಯರ್ಸ್ ಇಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಓಕೆ. ನಾವು ಅದನ್ನ ಒಂದು 8-10 ಇಯರ್ಸ್ ಇಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಓಕೆ, 30 ಇಯರ್ಸ್ ನಿಮ್ಮ ತಂದೆಯಿಂದ ನೀವು ಇದರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ನೀವು ಇವಾಗ ಮಾಡ್ತೀರಾ? ಖಂಡಿತ ಸರ್, ಹೌದು, ನಾವೆಲ್ಲ ತಿಳ್ಕೊಂಡು ಮಾಡ್ತಿರೋದು. ಓಕೆ ಸರ್, ಹೇಗೆ ಸರ್ ಹೊಸ ಗಾಡಿ? ಯಾವ ಚಾಸಿ ಸರ್ ಇದು? ಸರ್ ಇದು ಐಷರ್ 3009 ಎಲ್ಲ ಅಂದ್ಬಿಟ್ಟು. ಓಕೆ. ಐಷರ್ ಚಾಸಿ. ಇನ್ನು ಉಳಿದ ಗಾಡಿ ಎಲ್ಲ ಯಾವುದು ಸರ್ ನಿಮ್ದು? ಸ್ವರಾಜ್ ಮಜ್ದಾ ಇದೆ, ಅಶೋಕ್ ಲೇಲ್ಯಾಂಡ್ ಇದೆ. ಓಕೆ. ಇದು ಫಸ್ಟ್ ಚಾಸಿ ನಿಮ್ದು ಐಷರ್? ಇಲ್ಲ, ಇದು ಸೆಕೆಂಡ್. ಐಷರ್ ಮೊದಲೇ ಒಂದಿತ್ತು ಐಷರ್. ಸರ್ ಹೇಗೆ ಸರ್ ಐಷರ್ ಹೇಗೆ ಚಾಸಿ ಎಲ್ಲ? ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ, ಕಂಫರ್ಟ್ ಇದೆ, ಎಲ್ಲ ತೊಂದರೆ ಇಲ್ಲ. ಮುಂಚೆ ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು, ಬಟ್ ಈಗ BS6 ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಲೋ ಟೈಪ್ ಇದೆ, ಓಲೋ ಐಷರ್ ಅಂದ್ಬಿಟ್ಟು ಹೆಸರು. ಓಲೋಗೆ ಟೈ ಅಪ್ ಮಾಡಿದ್ದಾರೆ, ಕೊಲಾಬರೇಷನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿದೆ. ಹೌದು ಸರ್. ಇವಾಗ ಪ್ರೆಸೆಂಟ್ ಎಷ್ಟಾಗುತ್ತೆ ಸರ್ ಬಾಡಿ ಬಿಲ್ಡಿಂಗ್ಗೆ? ಸರ್ ಇದಕ್ಕೆ ನಿಮಗೆ ಆಲ್ ಓವರ್ ಕೀ ಟು ಕೀ ಚಾರ್ಸಿ ಆಗಲಿ, ಬಾಡಿ ಆಗಲಿ, ನಾವು ಏನು ಮಾಡಿಫಿಕೇಶನ್ ಮಾಡಿಸಿದ್ವಿ, ಸಿಸ್ಟಮ್ ಆಗಲಿ, ಪ್ರತಿಯೊಂದು ಆಗಲಿ ಎಲ್ಲ ಅರೌಂಡ್ 45 to 46 lakhs ಬರುತ್ತೆ. ಓಕೆ. ಇನ್ನೊಂದು ನಾನು ಕೇಳ್ಪಟ್ಟೆ, ಏನಂತ ಹೇಳಿದ್ರೆ ಫಸ್ಟ್ ಗಾಡಿ ಅಂತ ಇದು ವಿನಾಯಕದಲ್ಲಿ ರೆಡಿ ಆಗಿರೋದು. ಏನು ಸರ್ ಸ್ಪೆಷಲ್ ಏನಿಲ್ಲಿ? ಅಂದ್ರೆ ಸ್ಪೆಷಲ್ ಏನಂತ ಅಂದ್ರೆ ಇಷ್ಟು ದಿನ ಬಂದು ಅವ್ರದೇ ಒಂದು ಯೂನಿಫಾರ್ಮ್ ಆಗಿ ಪ್ರತಿಯೊಂದು ಇಷ್ಟು ಸಾವಿರಾರು ಗಾಡಿಗಳು ಮಾಡ್ಕೊಂಡ್ ಬಂದಿದ್ದಾರೆ. ಓಕೆ. ಬಟ್ ಅದು ನಮ್ಮಲ್ಲಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಮ ಸುರೇಶ್ ಅಣ್ಣ ಓನರ್, ಅವ್ರ ಹತ್ರ ಅವ್ರ ಮಗ ಸುಮಿತ್ ಹತ್ರ ಮಾತಾಡಿ ನನಗೆ ಇದೇ ತರ ಬೇಕು ಅಂತ ಹೇಳಿ ನಾವು ಸ್ವಲ್ಪ ಟೈಮ್ ತಗೊಂಡು ನಮ್ಗೆ ಹೆಂಗ್ ಬೇಕೋ ನಾವು ಅದನ್ನ ಡಿಫ್ರೆಂಟ್ ಆಗಿ ಮಾಡಿಸಿದ್ವಿ. ಸೂಪರ್, ಸಮಥಿಂಗ್ ನ್ಯೂ ಅಂತ ಹೇಳ್ಬೇಕು. ಹೌದು. ಓಕೆ. ಅಂದ್ರೆ ಇದು ಫಸ್ಟ್ ಗಾಡಿ, ವಿನಾಯಕದಿಂದ ಹೊರಗೆ ಬಂದಂತ ಫಸ್ಟ್ ಗಾಡಿ, ಮೊದಲ ಗಾಡಿ ಇದೆ ನಮ್ಮ. ಸರ್ ನಿಮ್ದು ಹೇಗೆ ಪ್ಲಾನ್ ಇತ್ತಾ ಈ ತರ ಮಾಡ್ಬೇಕು? ಹೌದು ಸರ್, ನನಗೆ ಆಸೆ ಇತ್ತು ಇದೇ ತರ. ನಾನು ಆಸೆನ ಹೇಳ್ಕೊಂಡೆ ಸುರೇಶ್ ಅಣ್ಣನ ಹತ್ರ, ನನಗೆ ಇದೇ ತರ ಮಾಡ್ಕೊಡಿ, 15 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ನನಗೆ ಇದೇ ತರ ಮಾಡ್ಕೊಡಿ ಅಂತ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು, ತುಂಬಾ ನನಗೆ ಸಹ ಒಳಗಡೆ ಹೋಗಿ ತುಂಬಾ ಖುಷಿ ಆಯ್ತು. ನೀವು ನೋಡಿರ್ತೀರಾ ಬೇರೆ ಗಾಡಿಗಳನ್ನ ಯಾವ ತರ ಇರುತ್ತೆ, ತುಂಬಾ ರಿವ್ಯೂ ಮಾಡಿದ್ದೇನೆ. ಅಂತದ್ರಲ್ಲಿ ಇದೊಂಥರ ನನಗೆ ಹೊಸ ಅನುಭವ ಅಲ್ವಾ, ತುಂಬಾನೇ ಖುಷಿ ಆಗ್ತದೆ. ನಮ್ದು ಒಂದೊಂದು ಆಸೆ ಇರುತ್ತೆ ಡಿಫ್ರೆಂಟ್, ನಮ್ದು ಗಾಡಿ ಡಿಫ್ರೆಂಟ್ ಆಗಿ ಬರ್ಬೇಕು. ಖಂಡಿತ ಸರ್. ಸರ್ ನಿಮ್ದು ದೊಡ್ಡ ಗಾಡಿ ಅಂತ ಹೇಳಿದ್ರಿ, ಅದು ಪ್ರಕಾಶ್ ಅಲ್ಲಿ ರೆಡಿ ಆಗಿ ಎಷ್ಟು ವರ್ಷ ಆಯ್ತು ಸರ್ ರೆಡಿಯಾಗಿ? ಅದು ಈಗ 1 year ಆಯ್ತು ಸರ್, ಕರೆಕ್ಟ್ ಆಗಿ ಈ ಮಂತ್ 1 year. ಓಕೆ, ಹೊಸ್ತು ಗಾಡಿ, ಅದು ಹೊಸ ಗಾಡಿ. ಓಕೆ. ಸಣ್ಣ ಗಾಡಿ ಎಷ್ಟಿದೆ ಸರ್? ಸಣ್ಣ ಗಾಡಿ ಒಂದೇ 25 ಸೀಟರ್ ಇದೆ. ಅದಕ್ಕೂ ಲಾಸ್ಟ್ ಇಯರ್ 1.5 year ಆಯ್ತು. ಅದು ಇದೆ ವಿನಾಯಕ ಬಾಡಿ. ತುಂಬಾ ಜನ ವಿನಾಯಕದಲ್ಲಿ ಬಂದು ಬಾಡಿ ಮಾಡ್ತಾರೆ ಸರ್. ನಿಮ್ಗೆ ಒಂದು ಅನುಭವ ಹೇಗೆ ಸರ್ ವಿನಾಯಕ ಬಗ್ಗೆ? ಸರ್ ವಿನಾಯಕ ಅನುಭವ ಅಂದ್ರೆ ನಾನು ಚಿಕ್ಕ ಹುಡುಗನಿಂದನೂ ವಿನಾಯಕ ಅಂತ ಹೆಸರು ಕೇಳ್ಕೊಂಡ್ ಬಂದಿದ್ದೀನಿ. ನಂಬರ್ 1 ಮಿನಿ ಬಸ್ಗಳಲ್ಲಾಗ್ಲಿ ಎಲ್ಲಾ ತರ ಗಾಡಿಗಳಲ್ಲಿ ನಂಬರ್ 1 ವಿನಾಯಕ. ಅವ್ರದ್ದು ಏನಿದೆ ಬ್ರ್ಯಾಂಡ್ ಅದೇ. ಅವತ್ತಿಂದ ಏನ್ ಮಾಡ್ಕೊಂಡ್ ಬರ್ತಿದಾರೆ ಗಾಡಿ ಕೆಲಸ ಆಗ್ಲಿ, ಇವತ್ತು ಹಂಗೆ ಮಾಡ್ತಿದಾರೆ.
ಅದರಿಂದ ನಮ್ಗೆ ಖುಷಿಯಾಗಿ ನಾವು ಬಿಟ್ಟಿದ್ದೀವಿ. ಮುಖ್ಯವಾಗಿ ಅವರು ಒಂಥರ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲ್ಲ, ಯಾವುದೆಲ್ಲ ಕಾಂಪ್ರಮೈಸ್ ಇಲ್ಲ ಸರ್, ಯಾವ್ದ್ರಲ್ಲಿ ಮಾಡಲ್ಲ. ತುಂಬಾನೇ ನನಗೆ ಅವರದ್ದು ಮುಖ್ಯವಾಗಿ ಪೇಂಟ್ ಖುಷಿ ಆಗುತ್ತೆ. ಪೇಂಟ್ ಇದು ತುಂಬಾ paint ಅಂತ ಹೇಳಿದ್ರೆ ನಮ್ದು ಕಾರ್ ಇದೆಲ್ಲ ಪೇಂಟ್ ಇದೆ ಅದೇ ತರ ಮಾಡ್ತಾರೆ. ಒಳ್ಳೆ ಫಿನಿಶಿಂಗ್ ಬರುತ್ತೆ, ನಿಪ್ಪಾನ್ ಪೇಂಟ್ ಯೂಸ್ ಮಾಡ್ತಾರೆ, ಆಮೇಲೆ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ, ಪರ್ಲು. ಓಕೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಖಂಡಿತ. ಇವಾಗ ಸರ್ ತುಂಬಾ ಬಸ್ ಇವಾಗ ರೀಸೆಂಟ್ ಎಲ್ಲ ಬರುದು ಗಾಡಿ ವೈಟ್ ಅಲ್ಲೇ ಬರ್ತಾ ಇದೆ ಸರ್. ಒಂದು ಅದರ ಬಗ್ಗೆ ಹೇಳುದಾದ್ರೆ ಏನ್ ಸರ್ ಅದು? ಸರ್ ವೈಟ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ವೈಟ್ ಬಂದು ಒಂದು ಯೂನಿಫಾರ್ಮ್ ಓಕೆ ಅಫಿಷಿಯಲಿ ಲುಕ್ ಬಂದು ವೈಟ್. ಆಕ್ಚುಲಿ ನಮ್ದು ವೈಟ್ ಇರೋದು ಬಂದು ಇದೇ ಪ್ಲೈನ್ ವೈಟ್ ಇದೆ ಫಸ್ಟ್ ಗಾಡಿ. ನಂದು ಎಲ್ಲ ಕಲರ್ ಬಸ್ಗಳು ಇರೋದು. ಒಂದು ಆರ್ಟಿಸ್ಟ್ ಪೇಂಟ್ ಇದೆ, ಆರ್ಟಿಸ್ಟ್ ಪೇಂಟ್ ಎಲ್ಲ ಮಾಡಿಸಿದೀನಿ. ಅದ್ರ ನಾನು ವಿಡಿಯೋಸ್ ಫೋಟೋಸ್ ಕಳಿಸ್ತೀನಿ ಬೇಕಾದ್ರೆ ನಿಮಗೆ ನೋಡಿ. ಬಟ್ ವೈಟ್ ಇದೆ ಫಸ್ಟ್ ಟೈಮ್ ನಾನು ಮಾಡಿಸಿರೋದು ಪ್ಲೈನ್ ವೈಟ್. ಇರ್ಲಿ ಒಂದು ಯೂನಿಫಾರ್ಮ್ ಆಗಿರ್ಲಿ ಅಂತ ಒಂಥರ ವೈಟ್ ಹೇಳಿದ್ರೆ ಒಂಥರ ರಾಯಲ್ ಲುಕ್. ಹೌದು, ರಾಯಲ್ ಲುಕ್. ಖಂಡಿತ ಲೈಟ್ ಸಹ ಸ್ವಲ್ಪ ಒಳ್ಳೇದು, ಗಾಡಿ ಕಾಣ್ತದೆ. ಹೌದು, ಎಲ್ಲದಕ್ಕೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದಲ್ವಾ ಸರ್? VMK ಅಂತ ಹೆಸರಿಟ್ಟಿದೆ ಸರ್. ಏನ್ ಸರ್ VMK? ಸರ್ VMK ಅಂದ್ರೆ ಅದು ದೇವರುಗಳ ಹೆಸರು. ವೀರಭದ್ರ ಸ್ವಾಮಿ, ಮುನೇಶ್ವರ, ಕಾಟೇರಮ್ಮ ನಮ್ಮ ಮನೆ ದೇವರು. ನಾವು ಅದು ಮೂರನ್ನು ಶಾರ್ಟ್ ಫಾರ್ಮ್ ಆಗಿ VMK ಹಾಲಿಡೇಸ್ ಅಂತ ಮಾಡ್ಕೊಂಡಿದ್ದೀವಿ. ಮೂರು ಸಹ ಒಟ್ಟಿಗೆ. ಹೌದು. ನಮ್ದು ಮುಂಚೆ ಶ್ರೀ ಸತ್ಯನಾರಾಯಣ ಟೂರಿಸ್ಟ್ ಅಂತ ಇತ್ತು ನಮ್ಮ ತಂದೆಯಿಂದ. ಅದನ್ನ ನಾವು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರಿ, ಶಾರ್ಟ್ ಆಗಿರ್ಲಿ ಅಂದ್ಬಿಟ್ಟು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರಿ, VMK ಹಾಲಿಡೇಸ್ ಅಂತ ಮಾಡ್ಕೊಂಡ್ವಿ. ಸರ್ ಇವಾಗ ಇದರದ್ದು ಚಾಸಿ ಬೆಲೆ ಬಂದು ಎಷ್ಟಾಗುತ್ತೆ ಸರ್? ಸರ್ ಇದು ಚಾರ್ಸಿ ರೇಟ್ ಬಂದು 21 ಲಕ್ಷ ಇದೆ ಸರ್. 21 ಲಕ್ಷ. ಹೌದು, AC ಚಾರ್ಸಿ ಇದು. AC ಮತ್ತೆ ನಾನ್ AC ಬರುತ್ತೆ, ಎರಡು ಸಹ ಬರುತ್ತೆ. ಓಕೆ, ಅಂದ್ರೆ ಅದು ನಾವು ಯಾವ್ದು ಬೇಕು ಅದು ತಗೊಳ್ಬಹುದು. ಇವಾಗ ಪ್ರೆಸೆಂಟ್ ನಾವು ಹೊರಗೆ ಬರಬೇಕಾದ್ರೆ ಟೋಟಲ್ ಎಷ್ಟಾಯ್ತು ಸರ್? ಸರ್ ಅದೇ ಹೇಳಿದ್ನಲ್ಲ ಅವಾಗಲೇ 45 to 46 lakhs ಬೀಳುತ್ತೆ ಅಲ್ವಾ ಆನ್ ರೋಡ್. ನಮಗೆ ನಾವು ಗಾಡಿ ರೋಡ್ಗೆ ಓಡಿಸ್ಬೇಕು ಅಂದರೆ 45 to 46 lakhs ಬೀಳುತ್ತೆ. ಓಕೆ. ಎಸ್ ವೀಕ್ಷಕರೇ, ಇವರ ತಂದೆ ಇದ್ದಾರೆ. ನಾನು ಆವಾಗ ಹೇಳಿದೆ ಇವರಿಗೆ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅವರ ಹತ್ರ ನಿಮಗೆ ನಾನು ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ. ಬನ್ನಿ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. 30 ವರ್ಷದ ಅನುಭವವನ್ನು ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಹೇಳಿ ಸರ್. 1988 ನಾನು ಡ್ರೈವರ್ ಆಗಿದ್ದು. ಓಕೆ. 7 ವರ್ಷ ನಾನು ಡ್ರೈವರ್ ಕೆಲಸ ಮಾಡಿದ್ದೀನಿ. ಅಲ್ಲಿಂದ ಆಚೆಗೆ 1998 ನಾನು ಬಸ್ ಹಾಕಿದ್ದೀನಿ. ಫಸ್ಟ್ ಬಸ್ ನಿಮ್ಮದು 98 ಟೂರಿಸ್ಟ್ ನಡೆಸ್ತಾ ಇದ್ದೀನಿ. ಫಸ್ಟ್ ಬಸ್ ಯಾವುದು ಸರ್? ಶ್ರೀ ಸತ್ಯನಾರಾಯಣ ಟೂರಿಸ್ಟ್. ಓಕೆ. ಇವಾಗ ಅದರದ್ದು ಫೋಟೋಸ್ ಇದೆಯಾ ಸರ್? ಯಾವ್ದಾದ್ರು ಉಂಟಾ? ಫೋಟೋ ಸಿಗ್ಬೋದು ಅದರದ್ದು? ನಮ್ಮ ಒಂದು ಸಬ್ಸ್ಕ್ರೈಬರ್ ಇದ್ರೆ ಒಂದು ತೋರಿಸು ಅಂತ. ಅಲ್ಲ, ಈಗ ಸಿಗಲ್ಲ, ಅದು ಮನೆಯಲ್ಲಿ ಹುಡುಕ್ಬೇಕದು. ಇದ್ರೆ ಒಂದು ನಮಗೆ ಕೊಡಿ ಸರ್, ಕಳಿಸ್ಕೊಡ್ತೀನಿ. ಅದು ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ತೋರಿಸ್ತೀವಿ. ಹೌದೌದು ಸರ್. ಹೇಗಿತ್ತು ಸರ್ ಫಸ್ಟ್ ಇದ ಅನುಭವ? ಹೇಗಿತ್ತು ಸರ್ ನಿಮ್ದು? ಸರ್ ಅದು ಹೇಳ್ಬೇಕಂದ್ರೆ ನಾವು ಡ್ರೈವರ್ ಕೆಲಸ ಮಾಡಬೇಕಾದ್ರೆ ಬಹಳ ವರ್ಸ್ಟ್ ಇತ್ತು ರೋಡ್ಗಳು. ವರ್ಸ್ಟ್ ಇತ್ತು. ಈಗ ಒಂದು 15 ವರ್ಷದಿಂದ ಈಚೆ ರೋಡು ಎಲ್ಲ ಸೂಪರ್ ಆಗಿದೆ. ಬೆಂಗಳೂರಿಂದ ಮೈಸೂರು ಹೋಗ್ಬೇಕಾದ್ರೆ 4 hours ತಗೊಳ್ಳೋದು. ಏನಿಲ್ಲ, ಒಂದು ಗಾಡಿ ಪಾಸ್ ಆದ್ರೆ ಇನ್ನೊಂದು ಗಾಡಿ ಸ್ವಲ್ಪ ಸೈಡಿಗೆ ತಗೊಂಡ್ರೆ ಪಾಸ್ ಆಗ್ತಿದ್ದು. ಮೈಸೂರು ರೋಡು, ಬಾಂಬೆ ರೋಡು ಅಷ್ಟೇ. ಬಹಳ ಸಣ್ಣ ರೋಡ್ ಇತ್ತು. ಅದ್ರಲ್ಲೆಲ್ಲ ಕಷ್ಟ ಬಿದ್ದು ನಾವು ಡ್ಯೂಟಿ ಮಾಡಿದಿರಿ. ಯಾವುದು ಒಂದು ರಿಮಾರ್ಕ್ ಇಲ್ಲ, ಏನಿಲ್ಲ, ಬಹಳ ಚೆನ್ನಾಗಿ ಇದು ಮಾಡಿದ್ರಿ. ಈಗೆಲ್ಲ ಬಹಳ ನಮ್ಮ ಮೋದಿ ಸರ್ಕಾರ ಬಂದ್ಮೇಲೆ ಸೂಪರ್ ಇದಿದೆ. ಈ ಗಾಡಿ ಓಡಿಸ್ಬೇಕು ಅಂತ ನಮ್ಗೆ ಹುಮ್ಮಸ್ ಬರ್ತದೆ. ನಾವು ಎಷ್ಟೋ ಸಾರಿ ನಮ್ಮ ಹೆಂಗಸರದು ಒಡವೆ ಎಲ್ಲ ಅಡ ಇಟ್ಬಿಟ್ಟು ಟ್ಯಾಕ್ಸ್ಗಳು ಕಟ್ಟಿದಿರಿ. ಅಷ್ಟು ಕಷ್ಟದಲ್ಲಿ ಬೆಳೆದಿದ್ದೀರಿ. ತುಂಬಾ ಕಷ್ಟ ಸರ್. ಒಂದು ಸಂಸ್ಥೆ ನಡೆಸಿದ ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ನಾವು ಓನರ್ ಆಗಿದ್ದವರು. ಡ್ರೈವರ್ 7 ವರ್ಷ ಮಾಡಿ ನಾನು ಓನರ್ ಆಗ್ಬಿಟ್ಟೆ. ಮತ್ತೆ ನಾನು ಡ್ರೈವರ್ ಕೆಲಸ ಮಾಡಕ್ ಆಗಲ್ಲ ಬೇರೆಯವ್ರ ಹತ್ರ ಹೋಗಿ. ಅದೊಂದಿದು. ಅದಕ್ಕೆ ನಾವು ಆ ಥರ ನಡೆಸ್ಕೊಂಡು ಹುಡುಗರನ್ನ ಇದು ಮಾಡ್ತಾ ಇದ್ದೀರಿ. ಓಕೆ ಸರ್. ನೀವು ಲಾಂಗ್ ಅಂತ ಹೇಳಿದ್ರೆ ಎಲ್ಲಿ ಹೋಗಿದ್ದೀರಿ ಸರ್? ನಾವು ಆಲ್ ಓವರ್ ಇಂಡಿಯಾ ತಿರುಗಿದ್ದೀನಿ. ಆಲ್ ಓವರ್ ಇಂಡಿಯಾ ಟೂರಿಸ್ಟ್ ಡ್ರೈವರ್. ಹೌದೌದು, ಆಲ್ ಓವರ್ ಇಂಡಿಯಾ. ಹೌದು. ಸರ್ ನಿಮ್ದು ಮಕ್ಳೆಷ್ಟು ಸರ್? ನಿಮ್ಗೆ ಎಷ್ಟು? ನನಗೆ 2 ಗಂಡು ಮಕ್ಕಳು. ಮನೋಜ್ ಕುಮಾರ್ ದೊಡ್ಡವನು, ಅಭಿಷೇಕ್ ಅನ್ನೋ ಹುಡುಗ ಚಿಕ್ಕವರು. ಎಲ್ಲ ಅಭಿಷೇಕ್ ನೋಡ್ಕೊಳ್ಳೋದು, ಮನೋಜ್ ಕುಮಾರ್ ಪ್ಯಾಕೇಜ್ ಮಾಡ್ತಾ ಇದ್ದಾರೆ. ಓಕೆ, ಪ್ಯಾಕೇಜ್ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಹೌದು ಸರ್. ನೀವೇನಾದ್ರೂ ಹೇಳಿದ್ರ ನನ್ನ ಫೀಲ್ಡಿಗೆ ಬನ್ನಿ ಅಂತ ಏನಾದ್ರು ಹೇಳಿದ್ರ ಮಕ್ಕಳಿಗೆ? ಇಲ್ಲ, ಅದು ಆಟೋಮೆಟಿಕ್ ಬಂದ್ಬಿಡ್ತದೆ ಅಲ್ವಾ? ಹೌದು. ಅಂದ್ರೆ ನಮ್ಮ ತಂದೆ ತಾಯಿ ಎಲ್ಲ ಒಟ್ಟಿಗೆ ಗೊತ್ತಾಗುತ್ತೆ, ನಾನು ಇದ್ರಲ್ಲೇ ಹೋಗ್ಬೋದು ಆ ತರ. ಸರ್ ಇವಾಗ ಪ್ರೆಸೆಂಟ್ ಹೇಗಿದೆ ಸರ್? ಬಸ್ ಬಿಸ್ನೆಸ್ ಹೇಗಿದೆ ಸರ್? ಸರ್ ಬಸ್ ಬಿಸ್ನೆಸ್ ಪರವಾಗಿಲ್ಲ. ಕೆಲವೊಬ್ರು ಮೋಸ ಮಾಡ್ತಾರೆ. ನಾವು ನಿಯತ್ತಾಗಿ ಹೋದ್ರೆ ಯಾವತ್ತೂ ಗಾಡಿ ಸಾಥ್ ಕೊಡ್ತಾನೆ. ಖಂಡಿತ.
ಸರ್ ನಿಮ್ಮದು ಫೇವ್ರೇಟ್ ಆದಂತಹ ಗಾಡಿ ಯಾವುದು ಸರ್? ನಿಮ್ಮದು ಒಂದು 30 ವರ್ಷದ ಅನುಭವ, ಇವಾಗ ಲೈಲ್ಯಾಂಡ್, ಟಾಟಾ ತುಂಬಾನೇ ಇದೆ, ಭಾರತ್ ಬೆಂಜ್ ಇದೆ, ನಿಮಗೆ ಒಂದು ಕಂಫರ್ಟ್ ಅಂತ ಯಾವ್ದು ಫೀಲ್? ಲೈಲ್ಯಾಂಡು, ಈಚರ್ ಗಾಡಿ ಇದೆಲ್ಲ ಫೇವ್ರೇಟ್, ಚೆನ್ನಾಗಿದೆ ಗಾಡಿಗಳು. ನೀವು ಕೂತಂತಹ ಗಾಡಿ ಯಾವ್ದು ಸರ್? ಫಸ್ಟ್ ಲೈಲ್ಯಾಂಡು ಯಾವ್ದು ಅದು? ಎಷ್ಟನೇ ಇಸ್ವಿಯಲ್ಲಿ ಅದು? ಅಶೋಕ ಲೈಲ್ಯಾಂಡು 1988 ಅಲ್ಲಿ. ಆ ಟೈಮ್ ಇದ್ದು ಲೈಲ್ಯಾಂಡ್ ಅಲ್ಲ? ಹೌದೌದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಸಹ ನಿಮಗೆ ನಿಮ್ಮ ಕಂಪ್ನಿಯಲ್ಲಿ ಇನ್ನೂ ಸಹ ಗಾಡಿ ಬರುವಂತಾಗಲಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಎಸ್, ಈ ಒಂದು ಬಸ್ಸಿನ ಇನ್ನೊಬ್ರು ಮಾಲೀಕರಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಸರ್? ನಾವು ಸೂಪರ್ ಸರ್. ಸರ್ ನೀವು ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ಸರ್ ನಾನು ನಾರ್ಮಲಾಗೆ ಎಜುಕೇಷನ್ ಮೇಲೆ ಹೋಗ್ತಿದ್ದೆ. 10th ಆದಮೇಲೆ ಡಿಪ್ಲೊಮಾ ಮಾಡಿದೆ. ಡಿಪ್ಲೊಮಾ ಮಾಡಿದ್ರೆ ಒಂದು 3 ವರ್ಷ ಇಂಜಿನಿಯರಿಂಗ್ ಮಾಡಿದೆ. ಅದಾದಮೇಲೆ ಇವು ನೋಡ್ಕೊತಿದ್ದೆ. ಆಫ್ಟರ್ ಇಂಜಿನಿಯರಿಂಗ್ ಆದಮೇಲೆ 2 years ಮನೇಲೆ ಕೂತಿದ್ದೆ. ಆ ಟೈಮಲ್ಲಿ ಪ್ಯಾಕೇಜ್ ಅದು ಇದು ರನ್ ಮಾಡ್ತಿದ್ದೆ. ಪ್ಯಾಕೇಜ್ ಎಲ್ಲ ನೀವು? ಹೌದೌದು. ಒಂದು 2 years ಬೇರೆ ಕಡೆ ಕೆಲಸನೂ ಮಾಡಿದೆ. ಒಂದು ಪ್ರೈವೇಟಲ್ಲೂ ಮಾಡಿದೆ, ಒಂದು ಸ್ವಲ್ಪ ಕಾಂಟ್ರಾಕ್ಟ್ ಬೇಸಲ್ಲಿ ಗೌರ್ಮೆಂಟ್ ಕೆಲಸ ಅಂತಲೂ ಮಾಡ್ತಿದ್ದೆ. ಅಗೇನ್ ಬ್ಯಾಕ್ ಟು ಇದೇ ಫೀಲ್ಡ್ಗೆ ಬಂದಿರೋ ಪ್ಯಾಕೇಜ್ಗೆ. ಸ್ಕೂಲು, ಕಾಲೇಜ್, BE ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದೆ. ನೋಡಿ, ನೋಡ್ಕೊಳ್ಳಿ, BE ಕಲ್ತು ಬಸ್ ಫೀಲ್ಡ್ ಅಲ್ಲಿ ಇದ್ದಾರೆ. ಯಾವ್ದು ಸಹ ನಮ್ಗೆ ಅದು ಇದು ಅಂತಲ್ಲ, ನಮ್ದು ನಿಷ್ಠೆ ಇರಬೇಕು ಅಷ್ಟೇ. ಖಂಡಿತ. ತುಂಬಾ ಜನ ನನ್ಗೆ ಕೇಳ್ತಾರೆ, ಸರ್ ನಾನು ಇಂಜಿನಿಯರ್ ಆಗಿದ್ದೇನೆ, ನನಗೆ ಬಸ್ ಹಾಕ್ಬೇಕು, ತುಂಬಾ ನನಗೆ ಅಂಥದ್ದು ತುಂಬಾ ಕೆಲಸ ಕಮೆಂಟ್ ಬರುತ್ತೆ. ಅದು ನಮ್ಮ ಮೇಲೆ ಬಿಟ್ಟದಲ್ವಾ? ಯಾವುದೇ ಕೆಲಸ ಆಗ್ಲಿ ನಾವು ನಿಷ್ಠೆಯಿಂದ ಮಾಡಿದ್ರೆ ಒಳ್ಳೆ ಕೆಲಸ ಅಲ್ವಾ? ಸರ್ ಹೇಳಿ ಸರ್, ಬಸ್ನ ಬಗ್ಗೆ ಹೇಳಿ ಸರ್. ಬ್ರ್ಯಾಂಡ್ ನ್ಯೂ ಗಾಡಿ ಹೇಗೆ ಆಗ್ತಾ ಇದೆ ಸರ್? ಕುಂದಾಪುರದಲ್ಲಿ ಕಟ್ಸ್ಬೇಕು ಅಂತ ನಮ್ಗೆ ಆಸೆ ಇತ್ತು. ಆಲ್ರೆಡಿ ಒಂದು ಕಟ್ಸಿದ್ವಲ್ಲ, ಅದಕ್ಕೋಸ್ಕರ ಇಲ್ಲೇ ಬಿಟ್ವಿ. ನಮ್ಮ ಟೇಸ್ಟಿಗೆ ಬೇಕು ಅಂತ ಸುರೇಶ್ ಅಣ್ಣ ಅವ್ರಿಗೆ ಹೇಳಿದ್ವಿ. ಅವ್ರು ಅದೇ ತರ ನಮ್ಮ ಫುಲ್ಫಿಲ್ಸ್ ನ ಫಿಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಸೂಪರ್ ಮಾಡಿದ್ದಾರೆ. ಯಾವ್ದು ಗಾಡಿ? ನಮ್ದು ಫಸ್ಟ್ ಗಾಡಿ. ನಮ್ಗೊಂದು ಪ್ರೌಡ್ ಫೀಲ್ ಇರುತ್ತೆ, ವಿನಾಯಕದಲ್ಲಿ ಹೊರಗೆ ಬಂದಂತ ಫಸ್ಟ್ ಗಾಡಿ ನಮ್ದು ಅಂತ ಅಲ್ವಾ? ಇನ್ನೂ ತುಂಬಾ ಗಾಡಿ ಬರ್ಲಿಕ್ಕಿದೆ, ಬಟ್ ಫಸ್ಟ್ ಗಾಡಿ ಅಂತ ಹೇಳಿದ್ರೆ ನಮ್ದು ಅಲ್ವಾ ಸರ್? ಮತ್ತೆ ನಿಮ್ಮ ಒಂದು ಅನುಭವ ಹೇಳಿ ಸರ್ ಡ್ರೈವಿಂಗ್ ನ ಬಗ್ಗೆ. ನಾನು ಡ್ರೈವಿಂಗ್ ಫೀಲ್ಡಿಂಗ್ ಬಂದಿದ್ದು 2014 ಅಲ್ಲಿ, 14 ಎಂಡ್ ಅಲ್ಲಿ. ಅಲ್ಲಿಂದ ಇವತ್ತರೆಗೂ ನಡೀತಾ ಇರುತ್ತೆ. ನೀವು ಡ್ರೈವಿಂಗ್ ಅಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಖಂಡಿತ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸರ್ ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್, ಇನ್ನಾಗಿಲ್ಲ. ಅಪ್ಕಮಿಂಗ್ ಇನ್ 20 days ಇದೆ. ಎಸ್, ನೋಡಿ, ರೀಸೆಂಟ್ ಆಗಿ ಇವ್ರ ಮದುಮಗ ನೋಡ್ಕೊಳ್ಳಿ. ಎಸ್, ಇವರನ್ನು ಮದುವೆ ಆಗುವ ಹುಡುಗಿ ಸಹ ನೋಡ್ಕೊಳ್ಳಿ. ನಮ್ಮಲ್ಲಿ ನಾರ್ಮಲ್ ಎಲ್ಲ ಕಡೆ ಡ್ರೈವರ್ಸ್ ಇರ್ತಾರೆ. ಎಮರ್ಜೆನ್ಸಿ ಅವರ ಇನ್ ಕೇಸ್ ಆ ಕಡೆ ಹೋಗ್ಬೇಕಂದ್ರೆ ನಾವು ಅಥವಾ ನನ್ನ ತಮ್ಮ ಯಾರು ಇರ್ತಾರೆ ಅವ್ರನ್ನ ಮೂವ್ ಮಾಡ್ತೀವಿ. ಏನು ತೊಂದರೆ ಅಂದ್ರೆ ಡ್ರೈವರ್ ಇಲ್ಲದೆ ನೀವು ಸಹ ಹೋಗ್ತೀರಾ? ಎಮರ್ಜೆನ್ಸಿ ಇದ್ರೆ ಎಲ್ಲ ಇಬ್ರು ಓಡಿಸ್ತೀವಿ, ಅದ್ರದ್ದೇನು ತೊಂದರೆ ಇಲ್ಲ. ಗಾಡಿ ಅಂತ ಹೇಳಿದ್ರೆ ನಾವು ಸಹ ತಗೊಂಡು ರೆಡಿ ಇರಬೇಕು. ಅದೇ ಮೇನ್ ಆಗಿ ರೆಡಿ ಇರಬೇಕು, ರಾಜನ ಕೂತ್ಕೊಳ್ಳೋಕ್ಕೂ ಇರಬೇಕು. ನಾವು ಊರಿಗೆ ಹೋಗ್ಬೇಕು, ಹುಷಾರಿರಲ್ಲ, ಆಮೇಲೆ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಡ್ರೈವರ್ಗೆ. ಅವ್ರಿಗೊಂದು ಪ್ರೋತ್ಸಾಹದಂಗೆ ಆಗುತ್ತೆ. ಏನೋ ಒಂದು ಲಾಂಗ್ ಜರ್ನಿ ಇರುತ್ತೆ, ಒಂದು 700 kilometer ಇರುತ್ತೆ. ನಾವು ಒಂದು ಸ್ವಲ್ಪ ದೂರ ಒಂದು 350 kilometer ಓಡಿಸ್ಕೊಂಡು ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ಇದು ಸಿಗುತ್ತಲ್ಲ, ಬರೀ ಅವ್ರ ಮೇಲೆ ಹೊರೆ ಹಾಕೋದಲ್ಲ. ಖಂಡಿತ. ಯಾಕಂದ್ರೆ ಟೂರಿಸ್ಟ್ ಅಂದ್ರೆ ಸಿಂಗಲ್ ಡ್ರೈವರ್ ಇರ್ತಾರೆ. ವೀಕ್ಷಕರೇ, ನಿಮ್ಗೆ ನಾನು ಹೇಳಿದೆ ಈ ಗಾಡಿನ ಒಳಗಡೆ ಒಂದು ಸ್ಪೆಷಲ್ ಇದೆ ಅಂತ, ನಿಮ್ಗೆ ನಾನು ತೋರಿಸ್ತೇನೆ, ಬನ್ನಿ. ಎಸ್ ವೀಕ್ಷಕರೇ, ನಾನು ಇವಾಗ ಬಸ್ಸಿನ ಒಳಗಡೆ ಇದ್ದೇನೆ. ಆವಾಗ ನಾನು ಹೇಳಿದೆ ಈ ಬಸ್ಸಿನ ಒಳಗಡೆ ಏನಂತಾರ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ. ಅದು ಏನಂತ ನಿಮಗೆ ತಿಳಿಸಿಕೊಡ್ತೇನೆ, ಬನ್ನಿ. ಏನೆಲ್ಲ ಸ್ಪೆಷಲ್ ಇದೆ ಸರ್ ಇದರಲ್ಲಿ? ಸರ್ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಇದೆ. ಏನಕ್ಕೆ ಅಂದರೆ ಇದು ನೋಡ್ತಿದ್ದೀರಲ್ಲ ನೀವು, ಇದು ಸ್ಟೀಲ್ ಫಿನಿಶಿಂಗ್ ಬರುತ್ತೆ, ಈ ಥರ ಸ್ಟೀಲ್ ಫಿನಿಶಿಂಗ್. ಆಮೇಲೆ ಇದು ಬಟ್ಟೆ ಇಂಪಾರ್ಟೆಂಟ್ ಬಟ್ಟೆ, ಇದು ಇಂಪಾರ್ಟೆಂಟ್ ಜಕಾರ್ಡ್ ಬಟ್ಟೆ ಅಂತೀವಿ ನಾವು. ಇವ್ರು ನಾರ್ಮಲ್ ಮಾಡೋದು ರಗ್ಸಿನ್ ಮಾಡ್ತಾರೆ, ಅದನ್ನ ನಾವು ಚೇಂಜ್ ಮಾಡ್ತಿದ್ದೀವಿ. ನಮ್ಮ ರಗ್ಸಿನ್ ಬೇಡ, ನಮ್ಗೆ ಇದೇ ಥರ ಬೇಕು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜನ ಲೈಕ್ ಮಾಡೋದು ಲೈಟಿಂಗ್ಸ್ಗೆ ಇದೇ ಥರ ಇರುತ್ತೆ. ಆಮೇಲೆ ನೈಟಲ್ಲಿ ಬ್ಲೂ ಲೈಟ್ಗೆ ಒಂಥರ ರೇಡಿಯಂ ಕಂಡಂಗೆ ಕಾಣುತ್ತೆ ನೈಟ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಾವು ಇದೇ ಮಾಡ್ತಿದ್ರಿ. ಇದು ಸ್ವಲ್ಪ ನೈಟ್ ಹೊತ್ತಿಗೆ ರೇಡಿಯಂ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಲರ್ ಲೈಟ್, ಡೀಸೆಲ್ ಲೈಟ್ ಇವೆಲ್ಲ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ 8 ಸ್ಪೀಕರ್ ಬರುತ್ತೆ, 4 ಸಬ್ವೂಫರ್ಸ್ ಬರುತ್ತೆ. 4 ಸಬ್ವೂಫರ್ಸ್ ಬರುತ್ತೆ ವಿತ್ ಕಾರ್ ಆಂಪ್. ಸರ್ ನೆಕ್ಸ್ಟ್ ಸೀಟ್ಸ್ ಅಷ್ಟೇ. ಈ ಸೀಟ್ಸ್ ಬಟ್ಟೆನೂ ಅಷ್ಟೇ, ಇವೆಲ್ಲ ಬಂದು ಇಂಪಾರ್ಟೆಂಟ್ ಬಟ್ಟೆ. ಜಕಾರ್ಡ್ ಬಟ್ಟೆ ಅಂತೀವಿ ನಾವು ಇದನ್ನ, ಅದಕ್ಕೋಸ್ಕರ ಅದೇ ತರ ಮಾಡ್ತೀವಿ. ಜಕಾರ್ಡ್ ಬಟ್ಟೆ, ಪುಷ್ ಬ್ಯಾಕ್ ಸೀಟ್ಸ್ ಇದ್ರು. ಆಮೇಲೆ ಸೀಟ್ಗೂ ನೋಡಿ, ಸೀಟ್ಗೂ ಚಾರ್ಜರ್ ಇರುತ್ತೆ, USB ಪೋರ್ಟಬಲ್ ಇರುತ್ತೆ, ಸಿ ಪಿನ್ USB 2 ಇರುತ್ತೆ. ಸೀಟ್ಗೂ ಮಾಡಿಸಿದೀವಿ. ಮುಂದೆ ಬೇಕಂದ್ರೆ ಮುಂದೆ ಅಲ್ಲೊಂದು 8 ಪಿನ್ ಪ್ಲಗ್ ಇದೆ, ಅಲ್ಲೂ ಹಾಕೊಬೋದು. ಪ್ರತಿಯೊಂದು ಮ್ಯೂಸಿಕ್ ಸಿಸ್ಟಮ್ ಇದೆ, ಆಡಿಯೋ ಇದೆ, ವಿಡಿಯೋ ಇದೆ, ಲೈಟಿಂಗ್ಸ್ ಇದೆ. ಲೈಟಿಂಗ್ ಸೂಪರ್ ಇದೆ ಸರ್. ಸರ್ ಪುಷ್ ಬ್ಯಾಕ್ ಸೀಟ್ ಅಲ್ಲ? ಪುಷ್ ಬ್ಯಾಕ್ ಸೀಟ್ ಸರ್, ಎಲ್ಲ ಸೀಟು ಪುಷ್ ಬ್ಯಾಕ್ ಆಗುತ್ತೆ. AC ರನ್ ಮಾಡ್ತೀರಾ, ನಾನ್ AC ಸರ್ ರನ್ ಮಾಡ್ತೀರಾ? ಎರಡು ಮಾಡ್ತೀವಿ ಸರ್. ಈಗ ಕಸ್ಟಮರ್ ಹೆಂಗೆ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್. AC ಬೇಕಂದ್ರೆ AC ಹಾಕ್ತೀವಿ, AC ಬೇಡ ಅಂದವ್ರಿಗೆ ಓಪನ್ ವಿಂಡೋ ಮಾಡ್ಕೊಂಡ್ರೆ ನಾನ್ AC ಆಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೆಸರು? ದರ್ಶನ್.
ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಸೂಪರ್ ಸೂಪರ್. ಆವಾಗ ನಿಮ್ಮ ಅಣ್ಣನವರು ಹೇಳಿದರು ಪ್ಯಾಕೇಜ್ ಬಗ್ಗೆ. ಸರ್ ಪ್ಯಾಕೇಜ್ ಬಗ್ಗೆ ಅಂತ ಹೇಳಿದರೆ ಏನು ಸರ್ ಅದು? ಸರ್ ನಾವು ಫಸ್ಟ್ ಆಫ್ ಮೈನ್ಲಿ ಸ್ಕೂಲ್ ಪ್ಯಾಕೇಜಸ್ಸು, ಕಾಲೇಜ್ ಪ್ಯಾಕೇಜಸ್ಸು, ಫ್ಯಾಮಿಲಿ ಪ್ಯಾಕೇಜಸ್ಸು, ಕಾರ್ಪೊರೇಟ್ ಕಂಪನಿ ಪ್ಯಾಕೇಜ್ ಎಲ್ಲ ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ಫುಲ್ ಪ್ಯಾಕೇಜಸ್ ಇದೆ ನಮ್ಮದು. ಫುಡ್ಡು, ಅಕಾಮಡೇಷನ್ನು, ಬಸ್ಸು ಫೆಸಿಲಿಟಿ ಎಲ್ಲ A to Z ನಾವು ಕೊಡ್ತೀವಿ ಸರ್ ಅವ್ರಿಗೆ. ಅವ್ರಿಗೆ ಯಾವ ಥರ ಬೇಕು ಫುಡ್ಡು, ಅವ್ರಿಗೆ ಯಾವ ಥರ ಬೇಕು ರೂಮ್ಸು, ಅವ್ರಿಗೆ ರೆಸಾರ್ಟ್ ಬೇಕಾ ರೆಸಾರ್ಟ್ ಕೊಡ್ತೀವಿ, ಹೋಮ್ ಸ್ಟೇ ಬೇಕಾ ಹೋಮ್ ಸ್ಟೇ ಕೊಡ್ತೀವಿ, ಅವ್ರಿಗೆ ಫುಡ್ಡಲ್ಲಿ ಯಾವ ಥರ ಮೆನು ಕೊಡ್ತೀವೋ ಆ ಥರ ನಾವು ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಸರ್. ಸರ್ ನಿಮ್ಮದು ಆಫೀಸ್ ಬಂದುಬಿಟ್ಟು ಎಲ್ಲಿ ಸರ್ ಅದು? ಸರ್ VM ಕ್ಯಾಲಿಡೇಸ್ ಅಂತ ಹೇಳ್ಬಿಟ್ಟು ವಿಜಯನಗರ ಗೋವಿಂದರಾಜನಗರ ಸರ್ ಆಫೀಸ್ ನಮ್ಮ. ಓಕೆ, ಅಂದರೆ ಎಲ್ಲ ಎನಿ ಟೈಪ್ ಯಾವುದೇ ಇರಲಿ ಪ್ಯಾಕೇಜ್ ಮಾಡಿ ಕೊಡ್ತೀವಿ. ಯಾವುದೇ ಥರದ್ದು ಎಲ್ಲಿ ಹೋದ್ರೆ? ಹೌದು, ಆಲ್ ಓವರ್ ಇಂಡಿಯಾ ಎಲ್ಲೇ ಕೇಳಿದ್ರೆ ನಾವು ಪ್ಯಾಕೇಜ್ ಮಾಡ್ಕೊಂಡು ಕೊಡ್ತೀವಿ ಸರ್. ಸ್ಕೂಲ್ ಇದೆ ಅಂತ ಹೇಳಿದ್ರಲ್ಲ, ಸ್ಕೂಲ್ ಇದೆ ಏನು ಸರ್ ಅದು, ಹೇಗೆ ಪ್ಯಾಕೇಜ್? ಸರ್ ಈಗ ವರ್ಷಕ್ಕೆ ಆ್ಯನಿಯಲಿ ಮಕ್ಕಳಿಗೆ ಒಂದು 2 to 3 days ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ ಸ್ಕೂಲ್ ಅಲ್ವಾ, ಅವರು ನಮ್ಮನ್ನ ಕರೀತಾರೆ. ಫಸ್ಟು ಅವರು ಪ್ಲೇಸಸ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ. ಅದಾದಮೇಲೆ ಅವ್ರು ಫುಡ್ ಮೆನು ಕೇಳ್ತಾರೆ, ರೂಮ್ ಹಿಂಗೆ ಇರಬೇಕು ಅಂತ, ಅವ್ರು ರೆಸಾರ್ಟ್ ಬೇಕಾ ರೆಸಾರ್ಟ್ ಕೇಳ್ತಾರೆ. ಆವಾಗ ನಾವು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ನಾವೊಂದು ಇಷ್ಟು ರೇಟ್ ಒಂದು ಫಿಕ್ಸ್ ಮಾಡ್ಕೊಳ್ತೀವಿ. ಅವ್ರ ಹತ್ರ ವಿತ್ ಇನ್ಕ್ಲೂಡಿಂಗ್ ಆಲ್ ಎಂಟ್ರಿ ಫೀಸಸ್ಸು, ಬೋಟಿಂಗ್ ಚಾರ್ಜಸ್ಸು ಎಲ್ಲ ನಮ್ಮದೇ ಇರುತ್ತೆ. ಅಲ್ಲಿ ಕರ್ಕೊಂಡು ಹೋಗಿ ಬಂದಮೇಲೆ ಫುಲ್ಲು A to Z ಸರ್ವಿಸ್ ಕೊಡ್ತೀವಿ ಸರ್. ಊಟ, ತಿಂಡಿ, ಅಕಾಮಡೇಷನ್ ಎಲ್ಲ ನಮ್ಮದೇ ಇರುತ್ತೆ. ಸ್ಕೂಲ್ ಪ್ರತಿ ಸ್ಕೂಲು ಕಾಲೇಜಸ್ಗೆಲ್ಲ ಮಾಡ್ಕೊಂಡು ಕೊಡ್ತೀವಿ ಸರ್. ಸರ್ ನೀವು ಈ ಫೀಲ್ಡಿಗೆ ಎಷ್ಟು ವರ್ಷದ ಅನುಭವ ಸರ್ ನಿಮ್ಮದು? ಸರ್ 2018 ಬಂದಿರೋ ಸರ್. ನಮ್ಮ ಅಣ್ಣ ಇದಕ್ಕೆ ನಮ್ಮ ಗುರುಗಳು ಸರ್ ಅಷ್ಟೇ. ಓಕೆ ಸರ್, ಹೇಗೆ ಆಗ್ತಾ ಇದೆ, ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಸರ್. ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ಆಲ್ ದ ಥ್ಯಾಂಕ್ ಯು ಸರ್. ಎಸ್, ಇವಾಗ ನಾನು VMK ಫ್ಯಾಮಿಲಿಯನ್ನು ತೋರಿಸ್ತೇನೆ. ತುಂಬ ಭಾಳ ದೂರದಿಂದ ಇವರು ಬಂದಿದ್ದಾರೆ. ಸರ್ ಬನ್ನಿ ಸರ್, ಎಲ್ಲರೂ ಬನ್ನಿ ಸರ್. ನೋಡ್ಬೋದು ನೋಡಿ, ತುಂಬ ಖುಷಿಯಲ್ಲಿದ್ದಾರೆ. ಬ್ಯಾಂಗ್ಳೂರಿನಿಂದ. ಸರ್ ಯಾವಾಗ ಬಂದಿದ್ದಾರೆ ಇವರೆಲ್ಲ? 2 days ಬ್ಯಾಕ್ ನಾವು ಬಂದಿದ್ವಿ. 2 ದಿವಸ ಆಯ್ತು. ಓಕೆ, ಗಾಡಿಯನ್ನು ತಗೊಂಡೋಗ್ಲಿಕ್ಕೆ ಬಂದದ್ದು ಎಲ್ಲ ಅಲ್ಲ? ಹೇಗಿದೆ ಗಾಡಿ ಎಲ್ಲ, ಹೇಗಿದೆ? ಸೂಪರ್ ಇದೆಯಲ್ಲ. ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀರಾ ಸರ್? ಸರ್ ಮದನ್ ಮಣಿಪಾಲ್ ಅಂದರೆ ನಮ್ಗೆ ಫಸ್ಟ್ ಸುಮಿತಿಂದ ನಮಗೆ ಗೊತ್ತಾಗಿದ್ದು ಮದನ್ ಮಣಿಪಾಲ್ ಯಾರು ಅಂತ. ಯಾಕಂದ್ರೆ ನಿಮ್ದೊಂದು ವಿಡಿಯೋ ಹಾಕಿತ್ತು, ಫುಲ್ ವೈರಲ್ ಆಗಿತ್ತಲ್ಲ. ಅದರಿಂದ ನಮಗೂ ಒಂದು ಒಳ್ಳೆ ಖುಷಿ ಆಯಿತು ನೋಡಿ. ಜನರಿಗೆ ಒಳ್ಳೆ ವಿಷಯ ತಿಳಿಸ್ತೀರಾ, ಒಳ್ಳೇದಾಗಲಿ ಅಂತ ಏನು ಬೇಕೋ ಎಲ್ಲ ಮಾಡ್ತೀರಾ, ಅದೊಂದು ನಮ್ಗೆ ತುಂಬ ಖುಷಿ ಆಯಿತು. ತುಂಬಾ ಜನರಿಗೆ ಒಂದು ಗೊತ್ತಿರ್ಬೇಕು ಸರ್, ಖಂಡಿತ ಸರ್. ಗಾಡಿ ಅವರದ್ದು ಕಷ್ಟ ಎಷ್ಟಿದೆ. ಈಗ ಕೆಲವರದೊಂದು ಮೈಂಡ್ ಸೆಟ್ ಏನಿರುತ್ತೆ, ಅವನ ಹತ್ರ 4 ಗಾಡಿ ಇದೆ, 10 ಗಾಡಿ ಇದೆ, ಅವು ಎಷ್ಟು ಕಷ್ಟಪಡ್ತಾರೆ, ಏನೆಲ್ಲ ಇದೆ, ಬ್ಯಾಕ್ ಗ್ರೌಂಡ್ ಹೇಗೆ, ಎಷ್ಟು ಲೋನ್ ಮಾಡ್ತಾರೆ, ಎಷ್ಟು ಲೋನ್ಗಿಂತ ಕಿರಿಕಿರಿ ಇರುತ್ತೆ, ಗಾಡಿ ಪ್ರತಿಯೊಂದು ಸಮಯ ಇರುತ್ತೆ ಅಲ್ಲ. ಅಂತದ್ರಲ್ಲಿ ನಮ್ದೊಂದು ಸಣ್ಣ ಪ್ರಯತ್ನ ಸರ್. ಎಲ್ಲರಿಗೂ ಒಂದು ಮಾಹಿತಿ ಸಿಕ್ಕರೆ ಅನುಕೂಲ. ನಿಮ್ಮನ್ನ ನೋಡಿ ಬೇಕಾದ್ರೆ ಇನ್ನೊಂದು ತಿದ್ಕೋತಾರೆ. ಖಂಡಿತ ಖಂಡಿತ ಏನೋ ಒಂದು ಹೆಲ್ಪ್ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ಇವಾಗ ಬ್ಯಾಂಗ್ಳೂರ್ ಗಾಡಿ ಎಲ್ಲ ಹೋಗುವಾಗ ಹೇಳ್ತಾರೆ, ಸರ್ ನಿಮ್ದು ವಿಡಿಯೋ ನೋಡಿ ಪ್ಯಾಸೆಂಜರ್ನವರೆಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಇಲ್ಲಾದ್ರೆ ಬೈತಾರಂತೆ, ಏನು ಲೇಟ್ ಇಷ್ಟು ಅಂದ್ರೆ ಗೊತ್ತಿರುದಿಲ್ಲ. ದಾರಿ ಮಧ್ಯೆ ಏನಾಗುತ್ತೆ, ಹಾಳಾಗುತ್ತೆ, ಮಲಗಿರ್ತಾರೆ, ಬೆಳಗ್ಗೆ ಎದ್ದು ಟೈಮ್ ನೋಡುವಾಗ 8 ಗಂಟೆ ಆಯ್ತು ಇನ್ನೂ ಬರ್ಲಿಲ್ಲ, ಆತರ ಎಲ್ಲ ಆಗುತ್ತೆ. ನಮ್ದೊಂದು ಸಣ್ಣ ಪ್ರಯತ್ನ ಸರ್. ಹೌದು, ಖಂಡಿತ ಮಾಡಿ ಸರ್. ಇನ್ನೂ ತುಂಬಾ ಚೆನ್ನಾಗಿ ಮಾಡಿ, ಎಲ್ರಿಗೂ ಅನುಕೂಲ ಮಾಡ್ಕೊಡಿ. ದೇವರ ಆಶೀರ್ವಾದ ಇರಲಿ ಅಷ್ಟೇ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಹೇಳೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಚಾನಲ್. ದಯವಿಟ್ಟು ಎಲ್ಲರೂ ಮದನ್ ಮಣಿಪಾಲ್ ಅವರು ಪೇಜ್ನ, ಯೂಟ್ಯೂಬ್ ಚಾನಲ್ನ, ಇನ್ಸ್ಟಾಗ್ರಾಮ್ನ, ಫೇಸ್ಬುಕ್ ಏನೇ ಆದರೂ ಫಾಲೋ ಮಾಡಿ. ಯಾಕಂದರೆ ಒಂದು ಒಳ್ಳೆ ಮಾಹಿತಿ ಕೊಡ್ತಾರೆ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ. ಅವರು ದೇವ್ರು ಒಳ್ಳೇದು ಮಾಡಿ ಚೆನ್ನಾಗಿರಲಿ. ಹಾಗೆ ನಮ್ಮದು VMK ಆರ್ಡರ್ಸ್ ಅಫಿಷಿಯಲ್ ಅಂತ ಒಂದು ವೆಬ್ಸೈಟ್ ಇದೆ, ಗೂಗಲಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ. ಜಸ್ಟ್ ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಹೇಳಿದರೆ ತುಂಬಾ ನಿಮ್ಮ ರಿಲೇಟೆಡೇ ವ್ಲಾಗನ್ನು ನಾನು ಮಾಡ್ತಾಯಿದ್ದೇನೆ. ನನಗೆ ಯಾವುದು ಕಮೆಂಟ್ ಬರ್ತದೆ ಅದನ್ನೇ ಹೆಚ್ಚಾಗಿ ಮಾಡ್ತಿದ್ದೇನೆ. ನನಗೆ ಸಾಧ್ಯವಾದರೆ ಇನ್ನೂ ಸಹ ತುಂಬ ಲೀಸ್ಟ್ ಇದೆ, ನೀವು ಕೊಟ್ಟಿರುವಂಥ ತುಂಬ ಲೀಸ್ಟ್ ಇದೆ, ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಇಟ್ಟಿದ್ದೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ಹೊಸ ಬ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ. ಟೇಕ್ ಕೇರ್, ಬಾಯ್ ಬಾಯ್.